ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಪುನಃ ಒಂದು ಈ ದೇಹದ ಕುರಿತಾಗಿ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರಪ್ಪ, ಎಲ್ಲಿ ತನಕ ದೇಹ ಮಾಲಿನ್ಯ ಹೊಂದಿದೆಯೋ, ವಿಕಾರಗಳು ಉಂಟಿದೆಯೋ, ದೋಷಗಳಿದೆಯೋ, ಅಲ್ಲಿ ತನಕ ಅದು ಜೀವಾತ್ಮ. ಒಮ್ಮೆ ಆ ದೇಹವನ್ನು ಪರಮಾತ್ಮನಿಗೆ ಅದಕ್ಕೆ ಅಮಂಗಳ ಅಂತಾರೆ. ಆದರೆ ಒಮ್ಮೆ ಆ ದೇಹವನ್ನು ಸಂಪೂರ್ಣವಾಗಿ ಯಾರು ಕೊಟ್ಟಿದ್ದಾನೋ ಅವನಿಗೆ ಅದನ್ನು ಅರ್ಪಣೆ ಮಾಡಿದಾಗ ಏನಾಗತ್ತಾ, ಅದೇ ದೇಹ ಮಂಗಳಕರವಾಗತ್ತೆ. ಯಾವ ದೇಹ ಈಗ ಮಾಲಿನ್ಯ ಹೊಂದಿತೋ ಅದೇ ದೇಹ ದಿವ್ಯತ್ವ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ? ಏನೂ ಮಾಡಂಗಿಲ್ಲ, ಸದ್ಗುರುಗೆ ಮೊರೆ ಹೊಕ್ಕಬೇಕು. ಸದ್ಗುರು ಹೇಳಿದ್ದ ಮಾತುಗಳನ್ನು, ಸಾಧನೆಗಳನ್ನು ಚಾಚೂ ತಪ್ಪದೆ ಏಕಾಗ್ರತೆಯಿಂದ, ಒನ್ ಪಾಯಿಂಟೆಡ್ ಫೋಕಸ್, ಆ ದೃಷ್ಟಿಯಿಂದ ಮಾಡಿದಾಗ ಅವನೇನು ಮಾಡ್ತಾನೆ, ನಿಜವಾದ ನೀನ್ಯಾರಪ್ಪ, ನಿಜಾತ್ಮಬೋಧ, ನಿನ್ನ ಸ್ವರೂಪ ಏನು, ನೀನು ಆತ್ಮಸ್ವರೂಪನೇ ಆಗಿರುತ್ತ್ಯಾ, ಆ ಜ್ಞಾನವನ್ನು ಬೋಧನೆ ಮಾಡ್ತಾನೆ. ಅದೇನಪ್ಪ? ಅಮೂಲ್ಯವಾದದ್ದ ಜ್ಞಾನ. ಅಂಥ ಜ್ಞಾನ ಸದ್ಗುರು ಹೊರತಾಗಿ ಇಡೀ ಬ್ರಹ್ಮಾಂಡದಲ್ಲಿ ಯಾರೂ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಭಗವಂತನ ದರ್ಶನ ಭಗವಂತ ನಿನ್ನ ಒಳಗೆ ಇದ್ದಾನೆ ಎಂಬುವ ತೋರಿಸುವ ಶಕ್ತಿ, ಸಾಮರ್ಥ್ಯ ಕೇವಲ ಸದ್ಗುರು ಹತ್ರ ಇರತ್ತೆ ವಿನಃ ಇನ್ಯಾರೂ ನಮಗೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಬಾಹ್ಯವಾಗಿ ನಾವು ಎಷ್ಟೇ ಪ್ರವಚನ ಹೇಳ್ಬೋದು, ಏನೇ ಮಾಡಬಹುದು, ಆದರೆ ಅವನು ಏನು ಬೋಧನೆ ಮಾಡ್ತಾನೋ, ನೀನು ಶುದ್ಧವಾದ ಸಚ್ಚಿದಾನಂದ ಸ್ವರೂಪ, ನೀನೇ ಶಿವೋಹಂ ಅಂತ ತೋರಿಸ್ತಾನವನು. ಅದಕ್ಕವರು ಈ ನರದೇಹಕ್ಕೆ ಏನು ಬೋಧನೆ ಮಾಡ್ತಾರಪ್ಪ? ದೇವೋನಿಯ ಮಾತಿ ಘೇತಲಿ ಕಸ್ತೂರಿ ನವಲ ಕೋಣಾಪರಿ ಝಾಲೆ ಪಹಾ, ದೇವೋನಿಯ ಶೇಣ घेतले से सोने ऐसे कोणी नेणे स्वहित बा, देवोनिया दगड घेतला से हीरा ब्रह्मांड हे मालना पुढे जासी, चिदंबर दासापरी झाले तैसी घेतले ಶ್ರೀಹರಿ ತುಮ್ಹಾಲಾಗಿ. ಜೈ ಚಿದಂಬರ್. ಏನು ಹೇಳ್ತಾರಪ್ಪ? ಕೌಡಿಯಷ್ಟು ಬೆಲೆ ಇರೋದು ಈ ದೇಹಕ್ಕೆ, ಅಂದರೆ ತುಚ್ಛವಾಗಿರೋದು. ಇದಕ್ಕೆ ಯಾವ ಬೆಲೆನೂ ಇಲ್ಲ ಈ ದೇಹಕ್ಕೆ. ಸುಮ್ಮನೆ ನಾವು ವೃಥಾ ನನ್ನ ದೇಹದ ಮೇಲೆ ಮಮತ್ವ ಇಟ್ಕೊಂಡು ಉಪಾಧಿಗಳನ್ನು ಹಚ್ಕೊಂಡು ಈ ಜೀವನ ಚಕ್ರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ವಿ. ಮನಸ್ಸಿಂದ ಒದ್ದಾಡಿ ಅದಕ್ಕೆ ದುಃಖ, ದೇಹಕ್ಕೆ ದುಃಖ ಕಷ್ಟ ಕೊಡ್ತಾ ಇದ್ದೀವಿ. ಅದಕ್ಕೆ ಅವ್ರು ಹೇಳ್ತಾರೆ ಕೌಡಿ ಮೂಲ ದೇವುನ. ಕೌಡಿ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ. 1 ಆಣೆ 2 ಆಣೆ ಹೆಂಗಿರುತ್ತೋ ಆ ರೀತಿಯಲ್ಲಿ ಕೌಡಿ ಮೂಲಿರ ಈ ದೇಹವನ್ನು ಕೊಟ್ಟು ಅಮೂಲ್ಯವಾದವಾದ ತತ್ವವನ್ನು ನನ್ನ ಪದರಿಗೆ ನಾನು ಹಾಕಿಸ್ಕೊಂಡಿದ್ದೀನಿ, ಅಥವಾ ಅಮಂಗಳವನ್ನು ಕೊಟ್ಟು ಮಂಗಳವನ್ನು ನನ್ನ ಪದರಿಗೆ ಹೆಂಗೆ ಬಂದು ಸೇರಿಕೊಂಡಿದೆಯಪ್ಪ. ಇದು ಭಕ್ತಿ ಮಾಧ್ಯಮದಿಂದ ರಾಜಾರಾಮ್ ಮಹಾರಾಜರು ಇದನ್ನು ಭಕ್ತಿಯಿಂದ ನೀವು ಪಡ್ಕೋಬಹುದು ಅಂತ ಇಲ್ಲಿ ಈ ಅಭಂಗದ ಮುಖಾಂತರ ಹೇಳ್ತಾ ಇದ್ದಾರೆ. ಅವ್ರೇನು ಹೇಳ್ತಾರಪ್ಪ? ದೇವೋನಿಯ ಮಾತಿ ಅಂದರೆ ಪೃಥ್ವಿ ತತ್ವ. ನಮ್ಮ ಶರೀರದಲ್ಲಿ ಎಲ್ಲ ಚಕ್ರಗಳಲ್ಲೂ ಒಂದೊಂದು ತತ್ವ ಇದೆ. ಪೃಥ್ವಿ, ಆಕಾಶ, ವಾಯು, ತೇಜ್, ಆಪ್, ಸ್ಪೇಸ್, ಇವೆಲ್ಲ ತತ್ವಗಳು ನಮ್ಮ ಶರೀರದಲ್ಲಿ ಇದೆ. ಏನು ಹೊರಗಡೆ ಇದೆಯೋ ಅದು ಒಳಗಡೆನೂ ಕೂಡ ಇದೆ. ಯತ್ ಪಿಂಡೆ ತದ್ ಬ್ರಹ್ಮಾಂಡೆ. ಪಿಂಡದಲ್ಲಿ ಏನಿದೆಯೋ, ಪಿಂಡ ಅಂದರೆ ಈ ಶರೀರದಲ್ಲಿ ಏನಿದೆಯೋ ಲಿಮಿಟೆಡ್ನಲ್ಲಿ, ಅದೇ ಬ್ರಹ್ಮಾಂಡದಲ್ಲಿ ಇನ್ಫೈನೈಟ್ನಲ್ಲಿದೆ. ಅದಕ್ಕೆ ಪೃಥ್ವಿ ತತ್ವ ಅಂದರೆ ಮಣ್ಣು. ನಮ್ಮ ಶರೀರದಲ್ಲಿ ಮೂಲಾಧಾರ ಚಕ್ರ ಅಂದರೆ ನಮ್ಮ ಬೇಸ್, ಸ್ಪೈನಲ್ ಕಾರ್ಡ್ ಬೇಸ್ನಲ್ಲಿರುವ ಚಕ್ರ, ಸೂಕ್ಷ್ಮ ಚಕ್ರ. ಕಣ್ಣಿಗೆ ಶರೀರದಲ್ಲಿ ಎಲ್ಲೂ ಇಲ್ಲ ಆ ಚಕ್ರಗಳು, ಅದು ಸೂಕ್ಷ್ಮಾತಿ ಸೂಕ್ಷ್ಮ. ಶರೀರದಲ್ಲಿ ಯಾವ ಆರ್ಗನ್ ಇಲ್ಲ. ಮೂಲಾಧಾರ ಚಕ್ರ ಇಂಥ ಚಕ್ರಗಳಲ್ಲಿ ಯಾವುದೂ ಶರೀರದಲ್ಲಿ ಅವಯವ ಇಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮ. ಇದಕ್ಕೆ ಹೇಳ್ತಾರೆ ಆ ಪೃಥ್ವಿ ತತ್ವ ಅಂದರೆ ಮಣ್ಣು. ಈ ಮಣ್ಣಿಂದ ಏನು ನಿರ್ಮಾಣ ಆಗಿದೆ? ಅನ್ನ. ಆ ಅನ್ನದ ಮೇಲೆ ನಮ್ಮ ಸ್ಥೂಲ ಶರೀರ ಬೆಳೆಯುತ್ತೆ. ಸ್ಥೂಲ ಶರೀರಕ್ಕೆ ಪೋಷಣೆ ಎಲ್ಲಿಂದ ಬರುತ್ತಪ್ಪ? ಆ ಮಣ್ಣಲ್ಲಿ ಬೆಳೆದಿದ್ದು ಅನ್ನ, ಆಹಾರ, ಅಕ್ಕಿ, ಬೇಳೆ ಎಲ್ಲವೂ ಅದನ್ನು ತಿಂದು
ಆ ಮಣ್ಣಿನಿಂದನೇ ಪೋಷಣೆ ಸಿಗೋದು ನಮಗೆ. ಅಂದರೆ ನಮ್ಮ ಶರೀರ ಮಣ್ಣಿನಿಂದನೇ ಮಾಡಲ್ಪಟ್ಟಿದೆ. ಅಂತಿತೋ ಅಂತಿತೋ ಮಾತೀತತ್ ಸಾತು. ಎಲ್ಲಿ ಹೋಗ್ತಾನ ಕಡೆಗೆ ನಾವು ಮಣ್ಣಿಂದ ಬಂದಿದ್ವಿ, ಮಣ್ಣಲ್ಲೇ ಹೋಗ್ತೀವಿ. ಆದರೆ ಆಶ್ಚರ್ಯವಾದ ಮಾತು ಏನಪ್ಪ, ಈ ಒಂದು ಮಣ್ಣಿನಿಂದ ಬಂದಿದ್ದ ದೇಹವನ್ನು ನಾನು ಪರಮಾತ್ಮನಿಗೆ ಅರ್ಪಣೆ ಮಾಡಿದೆ. ಅವಾಗ ಏನಂತಾರವರು, ದೇವೋನಿಯ ಶೇಣ ಗೇತಲೆಸೇ ಸೋನೆ. ಶೇಣ್ ಅಂತಾರೆ. ಶೇಣ್ ಅಂದರೆ ಸಗಣಿ. ಈ ದೇಹ ಏನಿದೆಯೋ ವಿಷಯ ರೂಪಿ ಸಗಣಿಯಿಂದ ತುಂಬ್ಕೊಂಡ್ಬಿಟ್ಟಿದೆ, ಅಂಟ್ಕೊಂಡ್ಬಿಟ್ಟಿದೆ. ಸಗಣಿ ಅಂಟ್ಕೊಂಡಿದೆ ನಮ್ಮ ಇಡೀ ದೇಹಕ್ಕೆ. ವಿಷಯ, ವಸ್ತು, ಲೋಭ, ಕಾಮ, ಕ್ರೋಧ, ವಿಕಾರಗಳು, ಅವಗುಣಗಳು, ಇವೆಲ್ಲ ದೋಷಗಳು, ಇದಕ್ಕೆಲ್ಲ ಏನಂತಾರೆ, ಸಗಣಿ ಅಂತಾರೆ. ಸಗಣಿ ಅಂತೆ ನಮ್ಮ ದೇಹಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಆ ದೇಹದ ಮೇಲೆ ಎಷ್ಟು ಮಮತ್ವ ನೋಡ್ರಿ. ಅದಕ್ಕೆ ಎಷ್ಟು ಡೆಕೋರೇಷನ್ ಮಾಡೋದೇನು, ಒಳ್ಳೊಳ್ಳೆ ಸೀರೆ ಉಟ್ಕೊಳ್ಳೋದೇನು, ಆದರೆ ಒಳಗೇನು ತುಂಬಿದೆ, ಮಾಲಿನ್ಯತೆ, ಸಗಣಿ ತುಂಬಿಕೊಂಡಿದೆ ಒಳಗೆ ಅಂತ ಹೇಳ್ತಾರೆ ಅವರು. ಅದನ್ನು ನಾನೇನು ಮಾಡಿದೆ, ಅದನ್ನು ಅವನಿಗೆ ಅರ್ಪಣೆ ಮಾಡಿದೆ, ಚಿದಂಬರನಿಗೆ ಅರ್ಪಣೆ ಮಾಡಿದೆ. ಅವನು ಪರಮ ಕೃಪಾಳು ಅಂತ ಹೇಳ್ತಾರೆ, ಕರುಣಾಸಾಗರ ಅಂತೀವಿ, ಭಕ್ತವತ್ಸಲ ಅಂತೀವಿ. ಆ ಪರಮ ಕೃಪಾಳುನಾದ ಪಿತ ಏನಿದಾನೋ ಅದನ್ನೂ ಕೂಡ ಸ್ವೀಕಾರ ಮಾಡಿದ್ದಾನೆ. ನನ್ನ ಮಾಲಿನ್ಯ ಹೊಂದಿದ್ದ ಶರೀರವನ್ನು, ಅಮಂಗಳ ಶರೀರವನ್ನು ಸ್ವೀಕಾರ ಮಾಡಿದ ಪರಮಾತ್ಮ. ಚಿದಂಬರ ಇಲ್ಲ, ನಾನು ನಿನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಲಿಲ್ಲ. ಸೂರದಾಸ್ ಜಿ ಅದಕ್ಕೆ ಒಂದು ಪದದಲ್ಲಿ ಏನು ಹೇಳ್ತಾರಪ್ಪ, ಪ್ರಭುಜಿ ಮೋರೆ ಅವಗುಣ ಚಿತ್ನಾಧರೋ, ಪ್ರಭುಜಿ ಮೋರೆ ಅವಗುಣ ಚಿತ್ನಾಧರೋ, समदर्शी है नाम तिहारो, चाहे तो पार करो प्रभु जी मोरे ಅವಗುಣ ಚಿತ್ತನಾಧರೋ. ಅವ್ರು ಹೇಳ್ತಾರೆ, ಪ್ರಭುಜಿ ನನ್ನ ಅವಗುಣಗಳನ್ನು ನಿನ್ನ ಚಿತ್ತದಲ್ಲಿ ಧರಿಸ್ಬೇಡಪ್ಪ, ನಾನು ಹೆಂಗಾರೂ ಇರಲಿ, ನೀನು ಸಮದರ್ಶಿ ಇದೆಯಾ, ಚಾಹೇ ತೋ ಪಾರ್ ಕರೋ, ನೀನು ಇಷ್ಟ ಇದ್ದರೆ ನನ್ನನ್ನು ಪಾರ್ ಮಾಡು ಭವಸಾಗರದಿಂದ, ಇಲ್ಲ ಅಂದರೆ ಹಾಗೆ ಬಿಟ್ಬಿಡಪ್ಪ, ಆದರೆ ನನ್ನ ಅವಗುಣಗಳನ್ನು ನಿನ್ನ ಚಿತ್ತದಲ್ಲಿ ಧರಿಸ್ಬೇಡ ಪ್ರಭು ಅಂತ ಪ್ರೀತಿಯಿಂದ ಪರಮಾತ್ಮನಿಗೆ ಕೂಗು ಹೋಗ್ತಾರೆ. ಅಂಥ ಕೂಗು ಕೇಳಿದಾಗ ಪರಮ ಕೃಪಾಳು ಪರಮಾತ್ಮ ನಮ್ಮಲ್ಲಿರುವ ದೋಷ ಸಹಿತವಾಗಿ ನಮ್ಮನ್ನು ಅವನು ಅಪ್ಕೋತಾನೆ. ಅದಕ್ಕೆ ಅವರಂತಾರೆ, ಐಸೇ ಕೋಣಿ ನೀಡುತ್ತೆ ಸ್ವಹಿತ ಬಾ ದೇವೋನಿಯ ದಗಡ ಘೇತಲಾಸೆ ಹೀರ. ದೇವೋನಿಯ ದಗಡ ಅಂದರೆ ಈ ಕಲ್ಲಂತೆ ನಮ್ಮ ಮನಸ್ಸಾಗೋಗಿದೆ. ಅಂತಃಕರಣ ನಮ್ದು ಹೆಂಗಿದೆ, ಕಲ್ಲಂತೆ ಜಡ ಆಗೋಗಿದೆ. ಒಬ್ರ ಕಷ್ಟ ನೋಡಿದ್ರೆ ನಮ್ಮ ಮನಸ್ಸಿಗೇನು ಅನಿಸೋದಿಲ್ಲ, ಒಬ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸು ಇದಾಗೋದಿಲ್ಲ, ದ್ರವಿತ ಆಗೋದಿಲ್ಲ, ಕಣ್ಣಲ್ಲಿ ನೀರು ಬರೋದಿಲ್ಲ. ಭಗವಂತನ ಸಲುವಾಗಿ ಕಣ್ಣಲ್ಲಿ ನೀರು ಬರೋದಿಲ್ಲ, ಇನ್ನು ಬಾಕಿಯವ್ರ ಸಲುವಾಗಿ ಬಿಟ್ಟು ಹಾಕೋಣ. ಭಕ್ತಿಯಿಂದ ಒಂದು ಅಭಂಗ ಹೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬರೋದಿಲ್ಲ. ಅಪ್ಪ ಚಿದಂಬರ, ಎಷ್ಟೊಂದೆಲ್ಲ ನೀನು ಕೊಟ್ಟಿದ್ಯೋ ನನಗೆ, ಎಲ್ಲವನ್ನು ಕೊಟ್ಟು ನನ್ನ ಸುಖವಾಗಿಟ್ಟಿದೆ ಅಂತ ಒಂದು ದಿವಸ ಅವನ ಸಲುವಾಗಿ ನಮಗೆ ಕಣ್ಣಲ್ಲಿ ನೀರು ಬರಲ್ಲ ಅಂದರೆ ನಮ್ಮ ಅಂತಃಕರಣ ಹೆಂಗಿದೆ, ಕಲ್ಲಂತೆ ಜಡ ಆಗೋಗಿದೆ. ಎಷ್ಟು ಅಭಂಗಗಳನ್ನು, ನಿರೂಪಣೆಗಳನ್ನು, ಆಖ್ಯಾನವನ್ನು ಕೇಳ್ತೀವಿ. ಒಂದು ದಿವಸ ನಮಗೆ ನಿಲವಂತರ ಆಗ್ಲಿಕ್ಕೆ ಬರಲಿಲ್ಲಲ್ಲಪ್ಪ, ದುರ್ಗಾಬಾಯಿ ಥರ ಆಗ್ಲಿಕ್ಕೆ ಬರಲಿಲ್ಲಲ್ಲಪ್ಪ ಅಂತ ಕಣ್ಣಲ್ಲಿ ನೀರು ಬರೋದಿಲ್ಲ. ಅಂದರೆ ನಮ್ಮ ಅಂತಃಕರಣ ಹೆಂಗಾಗಿದೆ, ಕಲ್ಲನಂತೆ ಆಗಿದೆ. ಅದಕ್ಕೆ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೆ, ಆ ಕಲ್ಲಿನಂಥ ಅಂತಃಕರಣವನ್ನು ಕೂಡ ನಾನು ಅವನಿಗೆ ಅರ್ಪಣೆ ಮಾಡಿದೆ. ಅದಕ್ಕೆ ಬ್ರಹ್ಮಾಂಡಕ್ಕಿನ್ನಾನು ಹೆಚ್ಚು ಅಮೂಲ್ಯವಾಗಿರೋದು ಆತ್ಮಸ್ವರೂಪದ ಬೋಧನೆಯನ್ನು ಸ್ವಾಮಿ ನನ್ನ ಪದರಿಗೆ ಹಾಕಿಬಿಟ್ಟ. ಇದೇ ಆತ್ಮನಿವೇದನೆ. ಕೇಳ್ಕೊಂಡೆ ಅವನಿಗೆ, ನೋಡಪ್ಪ ನನ್ನ ಅಮಂಗಳವಾದ ಶರೀರ ಇದೆ, ಅಂತಃಕರಣ ನಂದು ಕಲ್ಲಿನಂತೆ ಜಡ ಇದೆ, ಅದನ್ನೇ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ. ಅದನ್ನು ತಗೊಂಡು ಅವನಿಗೆ ನನಗೇನು ಕೊಟ್ಟ, ಅಮೂಲ್ಯವಾದ ಜ್ಞಾನ. ಏನು, ನಾನು ಆತ್ಮಸ್ವರೂಪನಾಗಿದ್ದೀನಿ, ನಾನು ನೀನು ಒಂದೇ, ಬೇರೆ ಅಲ್ಲ ಅಂತ ಸ್ವಾಮಿ ನಿಜಾತ್ಮ ಬೋಧ ಮಾಡ್ದ. ಅವಾಗ ಎಲ್ಲವನ್ನು ಅವನು ಕೊಟ್ಟಿದ್ದನ್ನು ಅವನಿಗೆ ಸಮರ್ಪಣೆ ಮಾಡಿಬಿಡಂಗೆ ಆಗತ್ತದು. ಆತ್ಮನಿವೇದನೆ ಅಂದರೆ ಎಲ್ಲವೂ ನೀನು ಕೊಟ್ಟಿದ್ಯಪ್ಪ, ನಿನಗೆ ಸಮರ್ಪಣೆ. ಒಳ್ಳೇದಿರಲಿ ಕೆಟ್ಟದಿರಲಿ, ಗುಣ ಇರಲಿ ದೋಷ ಇರಲಿ, ಎಲ್ಲವನ್ನೂ ನಿನಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ. ರಾಜಾರಾಮ್ ಮಹಾರಾಜರಂತಾರೆ, ಚಿದಂಬರ ಸ್ವಾಮಿ ಕೃಪೆಯಿಂದ ನನಗೆ ಶಾಶ್ವತ ಸುಖ, ಶಾಶ್ವತ ಜ್ಞಾನ, ಶಾಶ್ವತವಾಗಿ ನಾನು ಯಾರಪ್ಪ, ಆತ್ಮಸ್ವರೂಪನಾಗಿದ್ದೇನೆ, ಚಿದಂಬರ ಸ್ವರೂಪನಾಗಿದ್ದೇನೆ ಅಂತ ಜ್ಞಾನವನ್ನು ಪ್ರಾಪ್ತಿಯಾಯಿತು. ಅದೇ ವ್ಯವಹಾರ ನನ್ನ ಕೈ ಮುಖಾಂತರ, ನನ್ನ ಮುಖಾಂತರ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಕೇವಲ ಇದರ ಹಿಂದಿರೋ ಉದ್ದೇಶ ಏನು,
श्रीहरिय प्राप्ती। चिदंबर दासापरी झाले तैसे घेतಲೆ ಶ್ರೀಹರಿ ತುಮಾಲಾಗಿ. ಅವರ ಕೃಪೆಯಿಂದ ಆ ವ್ಯಾಪಕನಾದ ಶ್ರೀಹರಿ ಸ್ವರೂಪ ಏನಿದೆ, ನಾವು ಹೇಳ್ತೀವಿ ಎಲ್ಲರೂ ಚಿದಂಬರ ಸ್ವರೂಪಿ ಇದ್ದಾರ್ರಿ, ನಾವು ಅದನ್ನು ನೋಡೋದಿಲ್ಲ. ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಇನ್ನೂ ಎಲ್ಲರೂ ಅವನು ಬೇರೆ ಇವನು ಬೇರೆ ಭೇದ ಇದೆ. ಯಾಕೆಂದರೆ ದೇಹ ನೋಡೋದು ಕೂಡಲೇ ಅವ್ನು ಮಾಡಿದ ಕೃತ್ಯಗಳು, ಅವ್ನು ಮಾಡಿದ ಅಪಮಾನಗಳು, ಅವ್ನು ಮಾಡಿದ ನಿಂದೆಗಳು ಕಣ್ಮುಂದೆ ಬಂದುಬಿಡುತ್ತೆ. ಆವಾಗ ನೀನು ಬೇರೆ ನಾನು ಬೇರೆ, ಅವನು ಬೇರೆ ಇವನು ಬೇರೆ. ಆದರೆ ಯಾವಾಗ ಇವೆಲ್ಲ ಅಜ್ಞಾನ ಹೋಗುತ್ತೋ, ಆವಾಗ ನಿಜವಾದ ಜ್ಞಾನ ಬೆಳಕಿಗೆ ಬರುತ್ತೋ, ಆವಾಗ ಶ್ರೀಹರಿ ಚಿದಂಬರ ವ್ಯಾಪಕನಾಗಿದ್ದಾನೆ. ಈ ಸ್ವರೂಪ ನನಗೆ ತಿಳಿಯಿತು. ಸರ್ವವ್ಯಾಪಕನಾಗಿದ್ದಾನು. ಘೇತಲೇ ಶ್ರೀಹರಿ ತುಮಾಲಾಗಿ. ನಿಮ್ಮನ್ನು ನನ್ನ ಪದರಿಗೆ ಸ್ವಾಮಿ ಕೊಟ್ಟುಬಿಟ್ಟಿದ್ದಾನೆ, ನಿಮ್ಮ ವ್ಯಾಪಕತ್ವವನ್ನು ಕೊಟ್ಟುಬಿಟ್ಟಿದ್ದಾನೆ. ಸ್ವಾಮಿ ಪದರಿಗೆ ಏನು ಕೊಟ್ಟನಪ್ಪ? ರಾಜಾರಾಮ ನೋಡು, ನೀನು ನಾನು ಬೇರೆ ಅಲ್ಲ, ಸಮಸ್ತ ಬ್ರಹ್ಮಾಂಡದಲ್ಲಿ ನೀ ತುಂಬಿಕೊಂಡಿದ್ಯಪ್ಪ. ತೂಚೀತು ಬ್ರಹ್ಮಾಂಡ ವ್ಯಾಪೋನಿ ರಾಹಿ ಅಂತ ಹೇಳಿದ್ರು ಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ. ನೀನೇ ಇದೆಯಾ ಇಡೀ ಬ್ರಹ್ಮಾಂಡದಲ್ಲಿ, ಚರಾಚರ ವಸ್ತುದಲ್ಲಿ ನೀನೇ ಇದೆಯಪ್ಪ. ನೀನೇ ಅವನು, ನೀನೇ ಅಶುದ್ಧವಾದ ಚೈತನ್ಯ, ಸಚ್ಚಿದಾನಂದ ಸ್ವರೂಪ ನೀನೇ. ಹಾಗಾಗಿ ನೀನು ಲೌಕಿಕ ಹೆಸರಿಗೋಸ್ಕರ ಒಂದು ಹೆಸರು ಏನು? ರಾಜಾರಾಮ. ನಿಜಾತ್ಮ ಬೋಧ ಅಂದರೆ ಏನಪ್ಪ? ನನ್ನನ್ನು ನಾನು ಯಾರು ಅಂತ ಅರಿತುಕೊಳ್ಳೋದೇ ನಿಜಾತ್ಮ ಬೋಧ. ಅದಕ್ಕೆ ಈ ಅಮಂಗಳವಾದ ಶರೀರವನ್ನು ಕೊಟ್ಟು ನಾನು ಅದನ್ನು ಸರ್ವಸ್ವವು ಅವನಿಗೆ ಅರ್ಪಣೆ ಮಾಡಿದಾಗ ನನಗೆ ನಿಜವಾದ ಜ್ಞಾನವನ್ನು ಬೋಧನೆ ಮಾಡಿ ಸ್ವಾಮಿ ನನ್ನ ಪದರಿಗೆ ಶಾಶ್ವತ ಸುಖವನ್ನು, ಯಾವುದಕ್ಕೆ ನಾವು ಪರಬ್ರಹ್ಮವಸ್ತು ಅಂತೀವಿ, ಪರಮಾನಂದ ಅಂತೀವಿ, ಬ್ರಹ್ಮಾನಂದ ಅನ್ನಬಹುದು, ಏನು ಬೇಕಾದ ಅನ್ಬಹುದು, ಅದನ್ನು ನನ್ನ ಪದರಿಗೆ ಕೊಟ್ಟು ಬಿಟ್ಟಿದ್ದಾನೆ ಅಂತ ಹೇಳುತ್ತಾ ರಾಜಾರಾಮ್ ಮಹಾರಾಜರವ್ರ ಚರಣಕ್ಕೆ ಹಾಗೂ ಸ್ವಾಮಿ ಚರಣಕ್ಕೆ ಅಭಂಗ ಪುಷ್ಪವನ್ನು ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.